ಮಾತನ್ನು ಯಾರು ಅನುಸರಿಸುತ್ತಾರೋ ಅವರಿಗೆ ಮೋಕ್ಷವೆಂಬುದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಅವ್ರಿಗೆ ಖಂಡಿತವಾಗಲೂ ಅದು ಲಭ್ಯವಾಗುತ್ತೆ. ಆ ರೀತಿ ವರಾಹಸ್ವಾಮಿ ಅನುಗ್ರಹ ಮಾಡ್ತಾನೆ. ಈ ರೀತಿ ಭೂದೇವಿಯನ್ನು ತನ್ನ ಎಡಭುಜದ ಮೇಲೆ ಕೂಡಿಸಿದಂತಹ ವರಾಹಸ್ವಾಮಿಯನ್ನು ನಾವು ದರ್ಶನ ಮಾಡ್ಬೋದು. ಆಗಮಶಾಸ್ತ್ರವು ಕೂಡ ಶ್ಯಾಮಸ್ ಮಧುಪಿಂಗಳ ವರ್ಣಂಚ ಚತುರ್ಬಾಹ್ವಾ ಯುಧೈರ್ಯುತಂ ನರಾಂಗಂ ಸೂಕರಾಸ್ಯಂ ಚ ಮನಾಕ್ಪೀನಂ ಸುಭೀಷಣಂ ಶ್ರೀರ್ವಾಮಕೂರ್ಪರಸ್ಥಾಚ ಧರಾನಂತೌ ಪದಾನುಗೌ ಏತದ್ರೂಪಧರಂ ದೇವಂ ವರಾಹಂ ಭಕ್ತಿಮುಕ್ತಿದಂ ಎಂದು ವರಾಹಸ್ವಾಮಿ ಅದ್ಭುತವಾದ ಲಕ್ಷಣವನ್ನು ಕೊಂಡಾಡುತ್ತೆ. ನೋಡಿ, ವರಾಹಸ್ವಾಮಿ ಇದ್ದಾನೆ, ಅವನ ಎಡಕಾಲು ಬಂದು ಅನಂತನ ಮೇಲಿರುತ್ತೆ. ಎಡಭುಜವನ್ನು ಮೇಲೆ ಕೆತ್ತಿರ್ತಾನೆ. ಅದರ ಮೇಲೆ ಭೂದೇವಿಯನ್ನು ಕೂಡಿಸ್ಕೊಂಡಿದ್ದಾನೆ. ತನ್ನ ಬಲಗೈಯನ್ನು ಭೂದೇವಿಗೆ ಪಾದಗಳಿಗೆ ಕೊಟ್ಟಿದ್ದಾನೆ. ಅವಳು ಸ್ಥಿರವಾಗಿ ನಿಲ್ಲಬೇಕು ಅನ್ನೋದಕ್ಕೋಸ್ಕರ ಪಾದವನ್ನು ಆ ಕೈಯ ಮೇಲಿಟ್ಟು ಸ್ಥಿರವಾಗಿ ಕೂಡಬೇಕು ಅನ್ನೋದಕ್ಕೋಸ್ಕರ ಪಾದ ಕೊಟ್ಟಿದ್ದಾನೆ. ಆ ಎಡಭುಜವನ್ನು ಮೇಲಕ್ಕೆ ಎತ್ತಿದ್ದಾನೆ. ಭುಜದ ಮೇಲೆ ಭೂದೇವಿ ನೆಲೆಸಿದ್ದಾಳೆ. ಈ ಅದ್ಭುತವಾದ ವರಾಹಸ್ವಾಮಿಯ ಚಿತ್ರಣವನ್ನು ಸ್ವಾಮಿ ದೇಶಿಕರು ಕೊಂಡಾಡ್ತಾರೆ ಅವರ ಸ್ತೋತ್ರದಲ್ಲೂ ಭೂಸ್ತುತಿಯಲ್ಲಿ. ಈ ರೀತಿ ವರಾಹಸ್ವಾಮಿಯನ್ನು ನಾವು ಎಲ್ಲಿ ದರ್ಶನ ಮಾಡಬಹುದು ಅಂದರೆ, ಇದು ಮಹಾಬಲಿಪುರಂ ಸಮೀಪದಲ್ಲಿರುವಂತಹ ತಿರುಇಡವೇಂದೈ ಎಂಬ ದಿವ್ಯಕ್ಷೇತ್ರದಲ್ಲಿ ನಾವು ದರ್ಶನ ಮಾಡ್ಬೋದು. ಇಲ್ಲಿರುವಂತಹ ಸ್ವಾಮಿಗೆ ಕಲ್ಯಾಣ ಪೆರುಮಾಳ್ ಎಂದು ಹೆಸರು. ಇಲ್ಲಿ ಯಾರ್ಯಾರು ಹೋಗಿ ಮದುವೆ ಆಗೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೋ ಅವರಿಗೆಲ್ಲ ವಿವಾಹವಾಗತ್ತೆ. ತುಂಬ ವಿಶೇಷವಾದ ಸನ್ನಿಧಾನ ಇದು. 108 ದಿವ್ಯ ದೇಶಗಳಲ್ಲಿ ಒಂದು. ತಿರುಇಡವೆಂದೈ ಎಂದು ಕರೆಯಲ್ಪಡುವಂತಹ ಮಹಾಬಲಿಪುರಕ್ಕೆ ಸಮೀಪದಲ್ಲಿರುವಂತಹ ದಿವ್ಯಕ್ಷೇತ್ರ. ಈ ರೀತಿ ವರಾಹಸ್ವಾಮಿಯನ್ನು ಭೂದೇವಿಯನ್ನು ಎಡ ಭುಜದ ಮೇಲೆ ಕೂಡಿಸಿಕೊಂಡು ವರಾಹಮೂರ್ತಿ ಅದ್ಭುತವಾದ ದಿವ್ಯ ದರ್ಶನವನ್ನು ನಾವು ಆ ಕ್ಷೇತ್ರದಲ್ಲಿ ಮಾಡಬಹುದು. ತಿರುಗಿಡವೇಂದೈ ಎಂಬ ದಿವ್ಯಕ್ಷೇತ್ರ. ಆ ಕ್ಷೇತ್ರವನ್ನು ಆಳ್ತಾ ಇದ್ದಂತಹ ಒಬ್ಬ ರಾಜ, ಅವನಿಗೆ ಅರಿಕೇಸರಿ ಎಂದು ಹೆಸರು. ಅವನು ಮಹಾಬಲಿಪುರದಿಂದ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡಿದ್ದ. ಪಲ್ಲವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ರಾಜ ಅವರ ವಂಶದಲ್ಲಿ ಬಂದವನು. ಇಡೀ ಆ ಸಮಯದಲ್ಲಿ ಎಷ್ಟೋ ದೇವಸ್ಥಾನಗಳನ್ನು ಉದ್ಧಾರ ಮಾಡಿದಂತಹ ಉತ್ತಮನಾದ ರಾಜ. ಭಗವಂತನ ಮೇಲೆ ಅಪಾರವಾದ ಭಕ್ತಿ ಇತ್ತು. ಅವನು ಮಹಾಬಲಿಪುರಂನಿಂದ ತಿರುವಿಡವೇಂದೈ ದಿವ್ಯಕ್ಷೇತ್ರಕ್ಕೆ ಕುದುರೆ ಮೂಲಕ ಹೋಗ್ತಾ ಇದ್ದಂತೆ. ಹೋಗಬೇಕಾದ್ರೆ ಅವನಿಗೆ ಆ ಕಡೆಯಿಂದ ಆ ಕಡೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂದರೆ 2 ಕುದುರೆಗಳನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಂತಹ ರಾಜ. ಅವನು ಕುದುರೆಗಳಿಗೂ ಸ್ವಲ್ಪ ದಣಿವಾರಿಸ್ಕೊಳ್ಬೇಕು, ತುಂಬ ಭಾರವಾಗಬಾರ್ದು, ಕುದುರೆಗಳ ಮೇಲೂ ಸ್ವಲ್ಪ ವಿಶ್ವಾಸವನ್ನು ಬೆಳೆಸ್ಕೊಂಡಂತಹ ರಾಜ. ನನ್ನ ಭಾರ ಹೊರೆಯತ್ತಲ್ಲ ಕುದುರೆ, ಅದರಿಂದ ಸ್ವಲ್ಪ ಅದಕ್ಕೆ ಒಂದು ವಿಶ್ರಾಂತಿ ಕೊಡಬೇಕು ಅನ್ನೋದಕ್ಕೋಸ್ಕರ 2 ಕುದುರೆ ಬದಲಾಯಿಸ್ಕೊಂಡು ಹೋಗ್ತಾ ಇದ್ದಂತೆ. ಯಾವುದಾದ್ರೂ ಪಕ್ಕದಲ್ಲೇ ಇರೋ ಊರಾದರೂ ಸಹ ಅವನು 2 ಕುದುರೆಗಳನ್ನು ಬದಲಾಯಿಸ್ಕೊಂಡು ಕುದುರೆಗಳಿಗೂ ಕೂಡ ಹಾನಿ ಆಗಬಾರ್ದು, ಅದು ಕೂಡ ಹಿಂಸೆ ಆಗಬಾರ್ದು ಎಂದು ಭಾವಿಸಿದಂತಹ ಒಬ್ಬ ರಾಜ. ತುಂಬ ಮೃದುವಾದ ಹೃದಯ ಇದ್ದವನು, ಪ್ರಜಾಪಾಲನೆ ಮಾಡುವುದರಲ್ಲಿ ನಿರತನಾಗಿದ್ದವನು. ಅವನು ವರಾಹಸ್ವಾಮಿಯನ್ನು ದರ್ಶನ ಮಾಡ್ತಾನೆ. ಆಗ ವರಾಹಸ್ವಾಮಿಯನ್ನು ನೋಡಬೇಕಾದ್ರೆ ಅವನ ಮನಸ್ಸಿನಲ್ಲಿ ಒಂದು ಭಕ್ತಿ ಭಾವ ಬರುತ್ತೆ. ನೋಡಿ, ದೇವಸ್ಥಾನದಲ್ಲಿ ನಾವು ದೇವರನ್ನು ಯಾವ ರೀತಿ ದರ್ಶನ ಮಾಡಬೇಕು ಅಂದರೆ, ಅವನು ನಮ್ಮಂತೆ ಅಂತ ನಾವು ಭಾವಿಸ್ಕೊಳ್ಬೇಕು. ಸಾಮಾನ್ಯವಾಗಿ ಮನೆ ಮಕ್ಕಳಿನಂತೆ ನೀವು ದೇವರನ್ನು ಭಾವಿಸಿ ಎಂದು ನಮಗೆ ಪೂರ್ವಾಚಾರ್ಯರು ತೋರಿಸ್ಕೊಟ್ಟಿದ್ದಾರೆ. ನಾವು ದೇವರನ್ನು ನೋಡಬೇಕಾದ್ರೆ ಭಕ್ತಿ ಭಾವದಿಂದ ಒಂದು ಮುಗ್ಧತೆಯನ್ನು ನಾವು ಪ್ರದರ್ಶನ ಮಾಡಬೇಕು. ಅಂದರೆ ದೇವರನ್ನ ಪರಮಾತ್ಮ, ನೀನು ಪರಂಜ್ಯೋತಿ ಅಂತ ಕೊಂಡಾಡೋದಕ್ಕಿಂತಲೂ ನೀನು ನಮಗೆ ಸಂಬಂಧಿಸಿದವನು, ನನ್ನಲ್ಲಿ ನೀನು ಒಬ್ಬನು ಎಂದು ಕೊಂಡಾಡಿದರೆ ಅದು ಅವನಿಗೆ ತುಂಬ ಸಂತೋಷವಾಗುತ್ತೆ. ಅದನ್ನೇ ನಿರೀಕ್ಷೆ ಮಾಡ್ತಾನೆ ಪರಮಾತ್ಮ. ಅದಕ್ಕೋಸ್ಕರವೇ ವಿಗ್ರಹ ರೂಪದಲ್ಲಿ ದೇವಸ್ಥಾನದಲ್ಲಿ ನೆಲೆಸಿದ್ದಾನೆ. ರಾಜ ಈ ವಿಗ್ರಹವನ್ನು ನೋಡ್ತಾನೆ, ಭಗವಂತನನ್ನು ನೋಡ್ತಾನೆ. ಅವನ ಮನಸ್ಸಿನಲ್ಲಿ ಒಂದು ಭಾವನೆ ಬರುತ್ತೆ. ಏನು ಅಂದರೆ, ಎಷ್ಟು ಹೊತ್ತು ತಾನೇ ಇವನು ಎಡಭುಜದ ಮೇಲೆ ಭೂದೇವಿಯನ್ನು ಕೂಡಿಸ್ಕೊಳ್ತಾನೆ, ಇವನಿಗೆ ಭಾರವಾಗೋದಿಲ್ವೋ? ಎಲೆ ವರಾಹನೆ, ನಿನಗೆ ಭಾರವಾಗೋದಿಲ್ವೋ? ಎಷ್ಟು ದಿನ ಅಂತ ನೀನು ಬಲಭುಜದ ಮೇಲೆ ಭೂದೇವಿ, ಇಡೀ ಅಂಡ ಎಷ್ಟು ಜೀವಕೋಟಿಗಳಿದ್ದಾರೆ ನೋಡಿ ಪ್ರಪಂಚದಲ್ಲಿ, ಅಷ್ಟೂ ಜೀವಕೋಟಿಗಳನ್ನು ಧರಿಸಿದವಳು ಭೂದೇವಿ. ಅವಳ ಭಾರ ಎಷ್ಟಿರಬೇಕು? ಆ ಭೂದೇವಿಯನ್ನು ತನ್ನ ಎಡಭುಜದ ಮೇಲೆ ಭಗವಂತ ಭರಿಸಿದಾನೆ ಅಂತ ಹೇಳಿದರೆ ಭಗವಂತನಿಗೆ ಎಷ್ಟು ಭಾರವಾಗಬೇಡ. ಸ್ವಾಮಿಯೇ, ಸ್ವಲ್ಪ ಬದಲಾಯಿಸಿಕೊಳ್ಳಬಾರದ? ನೀನು ಸ್ವಲ್ಪ ಬಲಗೈಯಲ್ಲಿ ಬಲಭುಜದ ಮೇಲೆ ಭೂದೇವಿಯನ್ನು ಧರಿಸಬಾರದಾ ಎಂದು ರಾಜ ಪ್ರಾರ್ಥನೆ ಮಾಡಿದ್ದಕ್ಕೆ ವರಾಹಸ್ವಾಮಿ ಆ ಮುಗ್ಧತೆಗೆ ಸೋತು, ನೀನು ಕೇಳಿದಂಥ ನನಗೂ ನೋವಾಗತ್ತೆ ಎಂಬ ವಿಶ್ವಾಸದಿಂದ ನೀನು ಪ್ರಾರ್ಥನೆ ಮಾಡಿದ್ರಿಂದ ನಿನಗೋಸ್ಕರ ಮತ್ತೊಂದು ಕ್ಷೇತ್ರದಲ್ಲಿ ನಾನು ಬಲಭುಜದ ಮೇಲೆ ಲಕ್ಷ್ಮೀ ಭೂದೇವಿಯನ್ನಿಟ್ಟು ನಿನಗೆ ದರ್ಶನ ಕೊಡ್ತೇನೆ ಎಂದು ಹೇಳಿ ತಿರುವಲವೇಂದೈ ಎಂದು ಕರೆಯಲ್ಪಡುವಂಥ ಇನ್ನೊಂದು ಕ್ಷೇತ್ರ,
ಆ ಕ್ಷೇತ್ರದಲ್ಲಿ ವರಾಹಸ್ವಾಮಿ ಈ ಹರಿಕೇಸರಿ ಎಂದು ಕರೆಯಲ್ಪಡುವಂತಹ ಪಲ್ಲವ ರಾಜ, ಈ ರಾಜನಿಗೋಸ್ಕರ ಬಲಭುಜದ ಮೇಲೆ ಭೂಮಾದೇವಿಯನ್ನು ಕೂಡಿಸಿಕೊಂಡು ದರ್ಶನ ಕೊಟ್ಟ ಎಂದು ಆ ಚರಿತ್ರೆ ನಮಗೆ ಗೊತ್ತಾಗತ್ತೆ. ತಿರುಗಿಡವೇಂದೈ ಕ್ಷೇತ್ರದಲ್ಲಿ ಎಡಭುಜದ ಮೇಲೆ ಭೂದೇವಿಯನ್ನು ನಾವು ನೋಡಬಹುದು. ತಿರುವಲವೇಂದೈ ಎಂಬ ಕ್ಷೇತ್ರದಲ್ಲಿ ಬಲಭುಜದ ಮೇಲೆ ಭೂದೇವಿಯನ್ನು ನಾವು ದರ್ಶನ ಮಾಡಬಹುದು. ಇದು ಹರಿಕೇಸರಿ ಎಂದು ಕರೆಯಲ್ಪಡುವಂಥ ರಾಜನ ಅವನ ಜೀವನದಲ್ಲಿ ನಡೆದಂತಹ ಒಂದು ಘಟನೆ. ಅದೇನು ಅಂದರೆ, ಭಗವಂತ ತನ್ನ ಭಕ್ತರನ್ನು ಸಂತೋಷಪಡಿಸೋದಕ್ಕೋಸ್ಕರ, ನೀನು ದೇವ್ರಿಗೆ ನೋವಾದರೆ ಭಕ್ತರಿಗೆಲ್ಲ ನೋವಾಗುತ್ತೆ ಮನಸ್ಸು ಅಲ್ವೇ, ಅವರ ನೋವನ್ನು ಕಳೆಯೋದಕ್ಕೋಸ್ಕರ, ಅವರಿಗೋಸ್ಕರ ತಾನು ಈ ರೀತಿ ಲೀಲೆಗಳನ್ನು ಭಗವಂತನಿಗೇನು ಭಾರವಾಗೋದಿಲ್ಲ ಭೂದೇವಿ, ಆದರೆ ಭಕ್ತರ ಮನಸ್ಸಿನ ಆ ಒಂದು ಭಾವನೆಯನ್ನು ಮನ್ನಿಸಿ ಅದಕ್ಕೆ ವಿಶ್ವಾಸವನ್ನಿಟ್ಟು ಅವರ ಮಾತನ್ನು ಸತ್ಯಗೊಳಿಸೋದಕ್ಕೋಸ್ಕರವಾಗಿಯೂ ಅವರನ್ನು ಗೌರವಿಸೋದಕ್ಕೋಸ್ಕರವಾಗಿಯೂ ಈ ರೀತಿ ಲೀಲೆಗಳನ್ನು ಮಾಡ್ತಾನೆ ಭಗವಂತ. ಆ ರೀತಿ ಎಡಭುಜದ ಮೇಲೆ ಬಲಭುಜದ ಮೇಲೆ ಧರಿಸಿರುವಂತಹ ಭೂದೇವಿಯನ್ನು ಧರಿಸುವಂತಹ ವರಾಹಸ್ವಾಮಿಯನ್ನು ಭೂಗರ್ಭ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.